ಕೆತ್ತನೆ ಅಂತ ದೇವಾಲಯ ಹಳೇಬೀಡು ಒಳಭಾಗ ನೋಡ್ತದೆ, ಬೇಲೂರು ಒಳಭಾಗ ನೋಡ್ತದೆ, ಸೋಮನಾಪುರ ಹೊರಭಾಗ ನೋಡ್ತದೆ. ಈ ಊರು ಹೊಸೊಳ್ಳೆಯಲ್ಲಿ ಎತ್ತರವಾದ ಫೌಂಡರ್ಸ್ ನಕ್ಷತ್ರ ಆಕಾರ ಸ್ಟಾರ್ ಟೇಪಲ್ಲಿ ಕೆತ್ತನೆ ಮಾಡಿದ್ದಾರೆ. ವಿಷ್ಣುವರ್ಧನ ಮೊಮ್ಮಕ್ಕಳು ಹೀರಬಳ್ಳಾಳ ಅಮರಶಿಲ್ಪಿ ಜಗಣಾಚಾರಿ ಕೆತ್ತನೆ ಮಾಡಿದ್ರು. ಈ ಬ್ರಿಟಿಷ್ನವ್ರ ಕಾಲದಲ್ಲಿ ಮುಸ್ಲಿಂ ಬಂದು ದಾಳಿ ಮಾಡ್ತಾರೆ, ಬ್ರಿಟಿಷ್ನವ್ರು ಬಂದು ದಾಳಿ ಮಾಡ್ತಾರೆ ಅಂತ ಈ 300-350 ವರ್ಷ ಒಂದು ಕಳ್ಳಿ ಮಾರಮ್ಮ ದೇವಸ್ಥಾನ ನೋಡ್ತದೆ. ಫಸ್ಟ್ ಅಡ್ಗೆ ಬಂದಕ್ಕೆ ಒಂದು ಕಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದೆ. ಇಲ್ಲಿಂದ ಹೋದ್ರೆ ರಾಮಾಯಣ ಮಹಾಭಾರತ ನಿಮ್ಗೆ ಹೇಳಂಥ ಶಕ್ತಿ ಐತೆ. ಅದ್ರ ಹೋಯ್ತಾ ಇದ್ದಂಗೆ ಗೊತ್ತಾಗ್ತದೆ. ಫಸ್ಟ್ನೇದು ಬರಸಲ್ಲಿ ಆನೆಗಳು ತೋರಿಸ್ತಾರೆ, 2ನೇ ಕುದುರೆಗಳು, 3ನೇ ಬಳ್ಳಿ ಎಕರ, 4ನೇ ರಾಮಾಯಣ ಮಹಾಭಾರತ, 5ನೇ ಸಹರ್ದಲ. ಇಲ್ಲಿ ಕೃಷ್ಣ ಹುಡ್ತಾಗ ಕಂಸನ್ ಗೊತ್ತಾಗಬಾರ್ದು, ಅಂದ್ಬಿಟ್ಟು ಕೃಷ್ಣ ಅದ ಕಬ್ಬಣದ ಒಂದಕ್ಕೆ ಕಬ್ಬಣದ ಒಳ್ಳು ಶಬ್ದ ಬರ್ತಾ ಇರೋದು ಕೃಷ್ಣ ಹೊಡುವಾಗ. ಯಮನ ಅದ್ರ ಕತ್ತೆ ಇಟ್ಕೊಂಡ್ಬಂದು ಕಟ್ಟೆ ಕೈ ಶಬ್ದ ಮಾಡ್ತಾ ಇರೋದು. ಯಮನ ಸೇತದಲ್ಲಿ ಮಗು ಚೇಂಜ್ ಮಾಡೋದಾಗ ಸಮುದ್ರದಲ್ಲಿ ಚೇಂಜ್ ಮಾಡ್ತಾ ಇರೋದು. ಶಿಶುಪಾಲ ಜಲಸಂದ್ರ ಕೊಂದಾಗ್ದಂಗೆ ಅಮ್ಮನ ಕೊಂದಾಕೊಂಡಾಗ ಪೂತ್ನಿ ಏನು ಮಾಡ್ತಾರೆ, ನೀರಲ್ಲಿ ಬಿಸಿದಾಗ ಕೊಡ್ತಾ ಇರೋದು. ಜಿಂಕೆ ವಿಧ, ಮರು ವಿಧ, ಹಸು ವಿಧ, ಗಿಣಿ ವಿಧ, ಮೈಸೂರ ಮರ್ದನೆ, ಕಾಗೆ ವಿಧ, 6 ಭೇದಗಳು ತೋರಿಸಿರೋದು. ಇಲ್ಲಿ ಸಮುದ್ರ ಮಥನ ಇಲ್ಲಿ ಸಮುದ್ರ ಮಥನ ಒಂದ್ ಕಡೆಗೆ ರಾಕ್ಷಸರು, ಮತ್ತೊಂದು ಕಡೆಗೆ ದೇವತೆಗಳು. ರಾಕ್ಷಸರು ಒಂದ್ ಕಡೆಗೆ ನಿಂತಾರೆ, ಮತ್ತೊಂದು ಕಡೆಗೆ ದೇವತೆಗಳು ನಿಂತಾರೆ. ಹಗ್ಗ ಯಾವುದು ಸಿಕ್ಕಲ್ಲ, 7 ತರ ವಾಸಕ್ಕೆ ಹಾಕ್ಬಿಡ್ತಾರೆ. ಅದು ಕೂಡ ಸಾಲದಿಲ್ಲ ಅಂತ ಗೊತ್ತಾಗ್ತಾರೆ. ಕೂರ್ಮ ಅವತಾರ ಕಡಗಲಾಗಿ ಮುಳುಗ್ತಾ ಇರ್ತಕ್ಕಂಥ ಸಮುದ್ರದಲ್ಲಿ ಆಮೆ ಆಕಾರದಲ್ಲಿ ನಿಂತಿದೆ. ಕೃಷ್ಣ ಭಕ್ತಿ ಕುಲುಕ್ಚಿನಿ ಅಂತ ಗೂನಿಯಾಗಿದ್ದಾಗ ಮುಡಿಯನ್ನು ಎತ್ತಿ ಕುಲುಕ್ತಳಿಗೆ ಸೊಡ್ಡ ಆಗಿರೋ ಸೊಳ್ಳ ನೆಟ್ಕಾಯ್ತು ಕುಬ್ಜದು. ಬಲರಾಮ ಕೃಷ್ಣ ಮೊದಲನೇ ಆದ ರಥದ ಮೇಲೆ ಹೋಗ್ತಾ ಇರೋದು. ಬಲರಾಮನ ಕೃಷ್ಣ ಅಂತ ಹಿಡಿಯೋಕ್ಕೆ ಯಾರ ಕೈಲಿ ಸಮುದ್ರ ನಾರಾಯಣ, ಅದು ಸಮುದ್ರದ ಒಳಗೆ ಇರ್ತಾನೆ ನಾರಾಯಣ, ವೈಕುಂಠ ನಾರಾಯಣ. ಸಮುದ್ರದ ಕಂಡೆ ಅನ್ಬಿಟ್ಟು ನಮಸ್ಕಾರ ಮಾಡ್ತಾ ಇರೋದು ಸಮುದ್ರದೊಳಗೆ. ಸಮುದ್ರ ಅನ್ನೋಕ್ಕೆ ನಿಮ್ಗೆ ಐಡೆಂಟಿಗೆ ಮೀನು ಹೊಲೆಗಳು ತೋರಿಸಿರೋದು. ಸಮುದ್ರ ಅನ್ನೋಕ್ಕೆ ಸಮುದ್ರದೊಳಗೆ. ಆಗ ನಾನು ಕಂಡೆ ಅಂದ್ಬಿಟ್ಟು ಈಗ ಸಮುದ್ರದೊಳಗೆ ಕಂಡೆ ನಾರಾಯಣನ ಅಂದ್ಬಿಟ್ಟು ನಾರಾಯಣ ಅನ್ನೋ ಕಂಡೆ ಅಂದ್ಬಿಟ್ಟು ಸಮುದ್ರ ಅನ್ನೋಕ್ಕೆ ನಿಮ್ಗೆ ಐಡೆಂಟಿಗೆ ಮೀನು ಹೊಲೆಗಳು. ಕೃಷ್ಣನ ಭಕ್ತಿ ಆಗ ಕೃಷ್ಣನ್ ಬಂದಾಗ ಈಚೆ ಬಂದಾಗ ಮಲ್ಲ ಇದ್ದ, ಆನೆ 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 ಇದ್ದ ಗಜೇಂದ್ರ. ಅದೇ ಆಗ ಮಲ್ಲ ಇದ್ದ, ಬಂದಾಗ ಆನೆಗಳು ತೋರಿಸಿರೋದು. ಅದಾದ್ಮೇಲೆ ಇದು ಮಲ್ಲವಿದ್ದ, ಅದು ಜಟ್ಟಿಗಳಿದ್ದ. ಇಲ್ಲಿ ವೈಕುಂಠ ನಾರಾಯಣ ಇತ್ತು ಅಂತ ಅನ್ನಕ್ಕೆ ಇಲ್ಲಿ ನೋಡಿ ರೀಫೇಶಿಂಗ್ ಆಯ್ತಿತ್ತು ಅವತ್ತಿಸಲಿ. ಇಲ್ಲಿ 3 ಬೆಟ್ಟು ಕಾಣ್ತಾವ ನೋಡಿ ಸರ್. ಇಲ್ಲಿ 3 ಬೆಟ್ಟು ಅವತ್ತು ದೇವಸ್ಥಾನ ಈ ರೀತಿ ಇತ್ತು. ನಮ್ಮ ಜನ ಏನ್ ಮಾಡಿದ್ರು ಹೊಡೆದಾಕ್ಬಿಟ್ಟಿದ್ರೆ ಎಲ್ಲ. ಇಲ್ಲಿ ನೋಡಿ 3 ಬೆಟ್ಟು ಕಾಣ್ತು ನೋಡಿ, ರೀಫೇಶಿಂಗ್ ಕಾಣ್ತದೆ. ಇಲ್ಲಿ ಪ್ರಾಣಾದನ ವಿದ್ಯಾಭ್ಯಾಸ ಕಲಿಸಿದಾಗ ಹರಿನಾರಾಯಣ ಸ್ಮರಣೆ ಮಾಡ್ತಾರೆ. 5 ಜನ ಜಟ್ಟಿನ ಕರೆಸಿ ಪ್ರಾಣಾದನ ಆನೆಕಲ್ ತುಣಿಸು ಅಂತ ಅಪ್ಪಣೆ ಕೊಟ್ಟಾಗ ಪ್ರಾಣಾದನ ಆನೆಕಲ್ ತಗೊಂಡೋಗಿ ತುಣಿಸ್ತಾ ಇರೋದು. ಎಷ್ಟೇ ತುಣಿದ್ರು ಕೂಡ ಸಾಯಿದಿಲ್ಲ ಅಂತ ಗೊತ್ತಾದ ತಕ್ಷಣ 1000 ಸರ್ಪ ತಂದು ಕಚ್ಚಿಸ್ತಾ ಇರೋದು. ಅದರಲ್ಲೂ ಕೂಡ ಸಾಯಿಲ್ಲ ಅಂತ ಗೊತ್ತಾದ ತಕ್ಷಣ ಅಗ್ನಿಕೊಂಡಿಗೆ ಹಾಕಿರೋದು. ಅದರಲ್ಲೂ ಕೂಡ ಬೇಯದಿಲ್ಲ ಅಂತ ಗೊತ್ತಾದ ತಕ್ಷಣ ನೀವೆಲ್ಲ ಸಿಬ್ಬಂದಿಗಳಲ್ಲಿ ಸುಳ್ಳು ಹೇಳ್ಬೋದು ಅಂತ ಕಾದ ಕಬ್ಬಣಗಳನ್ನ ಮೈ ಮೇಲೆ ಮಡಗಿರೋದು ಪ್ರಾಲಾದ ಮೇಲೆ. ಅದರಲ್ಲೂ ಕೂಡ ಸಾಯಿದಿಲ್ಲ ಅಂತ ಗೊತ್ತಾದ ತಕ್ಷಣ ಫಾರೆಸ್ಟ್ ಬಿಸಾಕಿರೋದು, ಕಾಡು ಬಿಸಾಕಿರೋದು. ನೀವೆಲ್ಲ ಸಿಬ್ಬಂದಿಗಳೆಲ್ಲ ಸುಳ್ಳು ಹೇಳ್ಬೋದು ಅಂತ ಸಮುದ್ರಕ್ಕೆ ಪ್ರಾಲಾದನ ತಗೊಂಡೋಗಿ ಹಿರಣ್ಯಕಶಿಪು ಸಮುದ್ರಕ್ಕೆ ಬಿಸಾಕಿರೋದು. ಸಮುದ್ರ ಅನ್ನೋದಕ್ಕೆ ನಿಮ್ಮ ಐಡೆಂಟಿಗೆ ಮೀನು. ಅದರಲ್ಲೂ ಕೂಡ ಸಾಯಿದಿಲ್ಲ ಅಂತ ಗೊತ್ತಾದ ತಕ್ಷಣ ಕೈಯಾದವ್ ಬಂದು ನನಗೊಂದು ಮಾತು ನೆಡ್ಸ್ಕೊಡ್ಬೇಕು ಅಂದಾಗ ಏನು ಅಂದಾಗ ಮಾತು ಮೊದಲು ಭಾಷೆ ಕೊಡು ಅಂದಾಗ ತಿಳಿದಂತೆ ಭಾಷೆ ಕೊಡೋದಕ್ಕೆ ವಿಸುಚುಮ್ಮನ ಕೈ ಕೊಡ್ತಾ ಇರೋದು. ಕೊಡಮ್ಮ, ವಿಷ ಆದ್ರೂ ಪರವಾಗಿಲ್ಲ, ಹಾಲಾದ್ರೂ ಪರವಾಗಿಲ್ಲ, ನಾನು ಕುಡಿತೀನಿ ಕೊಡಮ್ಮ ಅಂದಾಗ ವಿಷ ಕಿತ್ಕೊಂಡು ಕುಡಿತಾನೆ. ವಿಷ ಕಿತ್ಕೊಂಡು ಕುಡ್ದಕ್ಕೆ ಆಗ ನಾರಾಯಣ ಅಸ್ತ್ರ ಐತೆ. ವಿಷ ಕುಡಿದ್ರು ನಾರಾಯಣ ಅಸ್ತ್ರ ಇದೆ. ಒಳಗಾಗ್ಲಿ ಆಯುಧಗಳಲ್ಲಾಗಲಿ ಪಕ್ಷಿಗಳಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಸಾವು ಬರಬಾರ್ದು ಅಂತ ವರವನ್ನು ಪಡೆದಿರ್ತಾರೆ. ಆದ್ರೆ ಉಗ್ರ ನರಸಿಂಹನಿಗೆ ಒಳಗಾಗ್ಲಿ ಆಯುಧಗಳಾಗಲಿ ಪಕ್ಷಿಗಳಾಗಲಿ ಪ್ರಾಣಿಗಳಲ್ಲಾಗಲಿ ಸಾವು ಬರಬಾರ್ದು ಅಂತ ವರವನ್ನು ಪಡಿತಾರೆ. ಅದ್ರ ವಸ್ತು ಮೇಲೆ ಕೇಳಿರಿಕ್ಲ ಕರಳೆ ಬಗ್ದಿ ಮಾಲೆ ರೂಪದಲ್ಲಿ ಆಗ್ತಾ ಇರೋದು. ಆಗ ನರಸಿಂಹ ಇಲ್ಲಿ ಚದುರ್ಮುಖ ಬ್ರಹ್ಮನ್ ತೋರಿಸಿದರೆ. ಇಲ್ಲಿ ದರ್ಪನಾಟ್ಯ ಸುಂದರಿ ಅವಳು ವಯಸ್ಸು ಬಂದಾಗ ಡ್ಯೂಟಿ ಫಾರ್ ರಿಂಗ್ ಕಟಿಂಗ್ಸ್, ಏರ್ ಕಟಿಂಗ್ಸ್, ರಿಂಗ್ಸ್, ಆಭರಣ, ಕಾಲ್ಗೆಜ್ಜೆ, ದೌಣಿ, ಕಾಲ್ಗೆಜ್ಜೆ ಅವತ್ತಿನ ದಿವಸದಲ್ಲಿ ಬಳಕೆ ಸೌಂದರ್ಯ ಶಿಲ್ಪಿ ತೋರಿಸ್ತಾರೆ. ಕೇಶವ ಮಾಧವನಕ್ಕೆ 24 ನಿಮಗೆ ದೇವಸ್ಥಾನ ಇತಿಹಾಸ ಬಳಸೋಕ್ಕೆ 24 ಕೂಡ ಚೇಂಜ್ ಐತೆ. ಇಲ್ಲಿ ಹೊಡೆದ್ರೆ ಮೆಟೀರಿಯಲ್ ಸೌಂಡ್ ಬರ್ತಿತ್ತು. ಹೌದು, ಇಲ್ಲಿ ಹೊಡೆದ್ರೆ ಮೆಟೀರಿಯಲ್ ಸೌಂಡ್ ಬರ್ತಿತ್ತು ಸರ್. ಆದ್ರೆ ನಮ್ಮ ಜನ ಹೊಡೆದಾಕಿದ್ದಾರೆ. ಹತ್ತಕ್ಕಂಥ ತಾಳಂಬ್ರ ಇದು ಹೊಡೆದ್ರೆ ಚಂದ್ರಮುಖ ಬ್ರಹ್ಮಂದು ಹೊಡೆದ್ರೆ ಮೆಟೀರಿಯಲ್ ಸೌಂಡ್ ಬರ್ತದೆ. ನೀವು ಯಾರು ಹೊಡೆಕೋಬೇಡಿ, ಮೆಟೀರಿಯಲ್ ಸೌಂಡ್ ಬರ್ತದೆ ನೋಡಿ ಸರ್. ಆಯ್ತು, ಹೊಡಿಬೇಡಿ ಅಂದ್ರು. ಇಲ್ಲಿ ಚದುರ್ಮುಖ ಬ್ರಹ್ಮನ ತೋರಿಸ್ತಾರೆ, ಕಂಠಿಯಾರ ಜನವಾರ ಆಭರಣ ತೋರಿಸ್ತಾರೆ. ಕೇಶವ ಮಾಧವನಕ್ಕೆ ನಾರಾಯಣ ಅಸ್ತ್ರ ಎಷ್ಟು ಮುದ್ದಾಗೈತೆ ನೋಡಿ ಸರ್. ನಂಬಿ ನಾರಾಯಣ ಸಂಗಲ ನಿಂತಿರೋದು ಎಲ್ಲದಕ್ಕಿಂತ ಅದ್ಭುತ ಆಗಿ ಒಂಚೂರು ಐವಾಗಿಲ್ಲ ನೋಡಿ ಸರ್. ಎಷ್ಟು ಸೌಂದರ್ಯ ಆಗೈತೆ ಅಂತ ಮಕ್ಕಳ ಲಕ್ಷಣ ನೋಡಿ ಸರ್. ಎಷ್ಟು ಅದ್ಭುತ ಆಗೈತೆ ಅಂತ ಕೆನ್ನೆ ಆಗಲಿ ಕಣ್ಣಾಗಲಿ ಮೂಗಾಗಲಿ ಏನು ಅದ್ಭುತವಾಗಿ ತೋರಿಸಿದ್ದಾನೆ ಅಂತ. ರಾಜ ಕಿರೀಟ ನೋಡಿ ಸರ್ ಯಾವ ಥರ ಐತೆ ಅಂತ. ಒಂದು ಸೂಜಿ ತಗೊಂಡು ಹೌದು ಮರೆ. ಇಲ್ಲಿ ಲಕ್ಷ್ಮೀನಾರಾಯಣ ತೋರಿಸಿದರೆ ಕಂಠಿಯಾರ ಜನವಾರ ಆಭರಣ ಕಿರೀಟ ಮಾಲೆಗಳು ಎಷ್ಟು ಅದ್ಭುತ ಆಗೈತೆ ಅಂದರೆ ವೈರ್ಮುಡಿ ನೋಡಿ ಸರ್ ಯಾವ ಥರ ಐತೆ ಅಂತ ಅಂದರೆ ಅದ್ಭುತ ಆಗೈತೆ ನೋಡಿ ಸರ್.
ನಾವು ಬೇಜಾರಾದ್ರೂ ಕೂಡ ಹೋಟ್ಲಲ್ಲಿ ಬೇಜಾರಾಗುತ್ತೆ, ಇವತ್ತು ಹೋಟ್ಲಲ್ಲಿ ತಿನ್ಕೊಂಡು ಅದ್ರ ವಯಸ್ಸಿನ ಕಾಲದಲ್ಲಿ ಏನೇ ಮಾಡ್ಬೇಕಾದ್ರೆ ಸದ್ಯ ವಯಸ್ಸು ಕೆಲಸ ಮಾಡ್ತಿದ್ದೆ. ಒಂದು ಉಗುರು ಕಣ್ಣು ಕೂಡ ಬಿಟ್ಟಿದ್ದಾರೆ ನೋಡಿ ಸರ್, ನೆಗೆ ಉಗುರು ನೆಗೆ ಕೂಡ ಬಿಟ್ಟಿದ್ದಾರೆ. ನೋಡೋ ಕಣ್ಣಿಗೆ ಟೆಕ್ನಿಕಲ್ ಏನು ಗೊತ್ತಾಗಿಲ್ಲ ಸರ್, ಅದ್ಭುತ ತೋರಿಸಿದ್ದಾರೆ. ನಂಬಿ ನಾರಾಯಣ ನೋಡಿ ಸರ್, ಲಕ್ಷ್ಮೀ ನಾರಾಯಣ ಎಷ್ಟು ಅದ್ಭುತ ತೋರಿಸಿದ್ದಾರೆ. ಕಂಠಿಯಾರ, ಜನವರ, ಆಭರಣ, ಕಿರೀಟ, ವಿಷಕನ್ನಿ ಮಹಾರಾಜ ಕೈ ಯುದ್ಧ ಮಾಡಿ ಆದ್ರೆ ಕೂತ್ಕೊಂಡು ಜನವರ ಎಲ್ಲ ಐತೆ ನೋಡಿ ಸರ್. ಕಂಠಿಯಾರ, ಜನವಾರ, ಆಭರಣ ಎಷ್ಟು ಅದ್ಭುತ. ನೋಡೋರ್ ಕಡೆಗೆ ಟೆಕ್ನಿಕಲ್ ಏನು ಗೊತ್ತಾಗಿಲ್ಲ ಸರ್, ಜನವಾರ ಅನ್ನಕ್ಕೆ ಎಷ್ಟು ಮುತ್ತಿದ್ದಂಗೆ ಐತೆ ನೋಡಿ ಸರ್. ಹೌದು, ಇಲ್ಲಿ ನೋಡಿ ಸರ್ ಯಾವ ಥರ ಮುತ್ತಿದೆ. ಇಲ್ಲಿ ಕೈ ಹಾಕಿದ್ರೆ ನಿಮಗೆ ಎಷ್ಟು ಅದ್ಭುತ ಇಷ್ಟು ಕಾಣ್ತದೆ ಅಂತ ಅಂದರೆ, ನೀವು ಬೆಟ್ಟ ಹಾಕಿದ್ರೆ ಏನು ಮುದ್ದಾಗೈತೆ ನೋಡಿ ಸರ್. ಇಲ್ಲಿ ವಿಷಕನ್ನಿ ಮಹಾರಾಜ ಕೈ ಯುದ್ಧ ಮಾಡೋಕ್ಕಾಗಲಿ ಅಂದ್ರೆ ಈ ಕೈ ಬಂದು ಹೇಳೋರು. ನಮ್ಮ ಸೈನಿಕರೆಲ್ಲ ಸಾಯ್ತವ್ರೆ, ಏನಾರು ಮಾಡಿ ಹೊಲಿಸ್ಕೊಡ್ಬೇಕಂತ ಗುಟ್ಟು ರಣರಂಗದಲ್ಲಿ ನಿಂತಿದ್ದಾಗ ರಾಜುಗಳು ಇವಳೇ ನೋಡ್ತಾ ನಿಂತಿದ್ರು. ಸ್ಪಾಟ್ ಅಲ್ಲಿ ಕಚ್ಚಕ್ಕೆ ಸ್ಪಾಟ್ ಔಟ್ ಹಾಕಿ ವಿಷಕನ್ನಿ ಮೈಯೆಲ್ಲ. ಇಲ್ಲಿ ಕೇಶವ ಮಾಧವ ನಾರಾಯಣಾಸ್ತ್ರಕ್ಕೆ ಗದಾ ಚಳಿ ಬಿದ್ದೈತೆ ನೋಡಿ ಸರ್. ನಂಬಿ ನಾರಾಯಣ ಶಂಕು ಚಕ್ರ 24 ಕೇಶವ ಮಾಧವನಕ್ಕೆ 20 ನಂಬಿ ನಾರಾಯಣಕ್ಕೆ ಚಳಿ ಬಿದ್ದೈತೆ. ಇಲ್ಲಿ ಚಾಮುಂಡೇಶ್ವರಿ ದುರ್ಗಿ ಅವತಾರದಲ್ಲಿ. ಇಲ್ಲಿ ಸಾಂತಾಳ ದೇವಿ ಡ್ಯಾನ್ಸಿಂಗ್ ತೋರಿಸಿದ್ದಾರೆ ಸರ್. ಸುಂದರವಾದ ಸಾಂತಾಳ ದೇವಿ ಡ್ಯಾನ್ಸಿಂಗ್ ಎಷ್ಟು ಅದ್ಭುತ ಆಗಿದೆ ನೋಡಿ ಸರ್. ಯಾವ್ದಾರು ಹೆಣ್ಮಕ್ಳು ಡ್ಯಾನ್ಸ್ ಆಡ್ಬೇಕಂದ್ರೆ ನಡವನ್ನು ಸಣ್ಣಕ್ಕಿದ್ದೆ, ಅತಿ ಉದ್ದಾಗಿದ್ದಿ, ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡೋರ್ ಕಣ್ಗೆ ಅಂದವಾಗಿರುತ್ತೆ. ಆಕೆ ಏನಾದ್ರು ಅತಿ ಡ್ರಮ್ ಹಂಗಿದ್ದಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಬೇರೆ ರೀತಿ ಅಂತ ಹೇಳ್ತಾರೆ. ಯಾವುದೇ ಹೆಣ್ಮಕ್ಳಿಗಾಗಲಿ ಮೊದಲನೇ ಬೆಳ್ಳು ಪಕ್ಕ ಎರಡನೇ ಬೆಳ್ಳು ಉದ್ದಾಗಿದ್ರೆ ಅದೃಷ್ಟ ದೇವತೆ ಅಂತ ಹೇಳ್ತಾರೆ. ಇಲ್ಲಿ ನಂಬಿ ನಾರಾಯಣ ಕೇಶವ ಮಾಧವ ನಾರಾಯಣ ಅಸ್ತ್ರ ತೋರಿಸಿದ್ದಾರೆ ನೋಡಿ ಸರ್. ಇಲ್ಲಿ ಈ ತರ ಕೆತ್ತನೆ ನೀವು ಹಳೆ ಬೀಡಲ್ಲ ಬೇಲೂರಲ್ಲಿ ಎಲ್ಲೇ ಹೋದ್ರು ಈ ತರ ಕೆತ್ತನೆ ನೀವು ಹಳೆ ಬೀಡಲ್ಲ ಬೇಲೂರಲ್ಲಿ ಎಲ್ಲೇ ಹೋದ್ರು ನೋಡಕ್ಕಾಗಲ್ಲ, ನೋಡೋಕ್ ಸಾಧ್ಯನ. ಈ ತರ ಕೆತ್ತನೆ ನೀವು ಹಳೆ ಬೀಡಲ್ಲ ಬೇಲೂರಲ್ಲಿ ಎಲ್ಲೇ ಹೋದ್ರು ನೋಡಕ್ಕಾಗಲ್ಲ, ನೋಡಕ್ ಸಾಧ್ಯ. ಗದಾ ಪದ್ಮನಾಥ ಅಂತಂದ್ರೆ ವಿಶೇಷ ಆದದ್ದು. ಗದಾ ಪದ್ಮನಾಥ ಅಂದ್ರೆ ಒಂದೇ ಒಂದು ತೊಟ್ಟು ನೀರು, ಈಗಲೂ ಕೂಡ ಒಂದು ತೊಟ್ಟು ನೀರು ಬಿದ್ದರೆ ಗದೆ ಮೇಲೆ ಬೀಳ್ತದೆ, ಮತ್ತೊಂದು ತೊಟ್ಟು ನೀರು ಬಿದ್ದರೆ ಗದೆ ಮೇಲೆ ಬೀಳ್ತದೆ, ಮತ್ತೊಂದು ತೊಟ್ಟು ನೀರು ಬಿದ್ದರೆ ತೊಡೆ ಮೇಲೆ ಬೀಳ್ತದೆ. ಗದಾ ಪದ್ಮನಾಥ ಹಳೆ ಬಿಡಲ್ಲ ಬೇಲೂರಲ್ಲಿ ಎಲ್ಲೇ ನೋಡೋಕ್ಕಾಗಲ್ಲ, ನೋಡೋಕೆ ಸಾಧ್ಯನೇ ಇಲ್ಲ ಸರ್. ಗದಾ ಪದ್ಮನಾಥ ಎಷ್ಟು ಅದ್ಭುತ ಆಗೈತೆ ನೋಡಿ ಸರ್. 300-350 ವರ್ಷದಲ್ಲಿ ಏನಾರ ಎಣ್ಣೀರ ನೋಡಬೇಕು ಅಂದ್ರೆ ಮೊದಲು ಹಿರಿಯರು ಹೋಗಿ ನೋಡ್ತಿರೋ, ಅವ್ರ ನಡೆ ಆಗಲಿ ಗುಣ ಆಗಲಿ ಅಂಗಗಳು ಪೂರ್ತಿ ನೋಡ್ತಿರೋ. ಅಕಸ್ಮಾತ್ ಒಪ್ಪಂದ ಆಯಿತು ಅಂದರೆ ನಮ್ಮ ದೊಡ್ಡಪ್ಪನ, ನಮ್ಮ ಚಿಕ್ಕಪ್ಪನ, ಬೇರೆಯಪ್ಪನ ಬರ್ತಾರೆ ಅಂತ. ಒಪ್ಪಂದ ಆಗಲಿ ಅಂದರೆ ನಾವು ಬುಧವಾರ ಅಥವಾ ಈ ಥರ ತಲೆ ಮೇಲೆ ಸುಳಿ ಈ ಥರ ಕಾಲು ಚೀಟ್ರಿದ್ರೆ ನಮ್ಮ ದೊಡ್ಡಪ್ಪ ಬರ್ಬೇಕು, ನಮ್ಮ ಚಿಕ್ಕಪ್ಪ ಬರ್ಬೇಕು ಅಂತ ಹೋಗ್ತಿರೋ ಮತ್ತೆ ಬರ್ತಾ ಇರಲ್ಲ. ಅದಕ್ಕೆ ಒಳ್ಳೆ ಮೂಲೆಗೆ ದರಿದ್ರ ಲಕ್ಷ್ಮಿ ಅಂತ ಇಟ್ಟಿತ್ತು. ಅಕಸ್ಮಾತ್ ಒಪ್ಪಂದ ಆಯಿತು ಅಂದರೆ ನಾವು ಬುಧವಾರನೋ ಗುರುವಾರನೋ ಬರ್ತೀವಿ ಅಂತಾರೆ. ಒಪ್ಪಂದ ಆಗಲಿಲ್ಲ ಅಂದರೆ ನಮ್ಮ ದೊಡ್ಡಪ್ಪ ಬರಬೇಕು, ನಮ್ಮ ಚಿಕ್ಕಪ್ಪ ಬರಬೇಕು, ನಮ್ಮ ಪೇರಿಯಪ್ಪ ಬರಬೇಕು, ನಮ್ಮ ಚಿನ್ನಪ್ಪ ಬರಬೇಕು ಅಂತ ಹೋಗ್ತಿದ್ರು. ಅದಕ್ಕೆ ಅಷ್ಟರಲ್ಲಿ ಗೊತ್ತಾಯ್ತು. ಅದಕ್ಕೆ ಒಳ್ಳೆ ಮೂಲೆಗೆ ದರಿದ್ರ ಲಕ್ಷ್ಮಿ ಅಂತ ಇಟ್ಟಿದ್ರೆ ಇಲ್ಲಿ ಕಾಲು ಚೋಟ್ರ ಐತೆ, ಇಲ್ಲಿ ತಲೆ ಮೇಲೆ ಸುಳಿ ಐತೆ. ನಮ್ಮ ಹಿಂದೂ ಸಂಪತ್ತಿ ಎತ್ತುಗಳಿಗೆ ಪಾತಾಳ ಸುಳಿ, ಪರಸಾಳ ಸುಳಿ ನೋಡ್ತಿದ್ರಲ್ಲ ಹಂಗೆ ಸುಳಿ ಐತೆ. ಇಲ್ಲಿ ಹೌದು ಬುದ್ಧಿ ಇಲ್ಲ ಒಂದೇ ತರ ಕಾಲ್ ಚೊಟ್ರು ಸರ್, ಸುಳಿ ಐತೆ. ಈ ಅಕಸ್ಮಾತ್ ಒಪ್ಪಂದ ಆಯ್ತು ಅಂದ್ರೆ ನಾಳೆನೋ ಗುರುವಾರನೋ ಬರ್ತೀವಿ ಅಂತಾರೆ. ಒಪ್ಪಂದ ಆಗ್ಲಿಲ್ಲ ನಮ್ಮ ದೊಡ್ಡಪ್ಪ ಬರಬೇಕು ಅಂತ ಅದು ಅದಕ್ಕೆ ಅವಳು ಮೂಲೆ ಇಷ್ಟ ಆಯ್ತು ಅಂತಂದ್ರೆ ನಾಳೆನೋ ಬರ್ತೀವಿ, ಬುಧವಾರನೋ ಗುರುವಾರನೋ ಬರ್ತೀವಿ. ಅದಕ್ಕೆ ಅವಳು ಮೂಲೆಗೆ ದರಿದ್ರ ಲಕ್ಷ್ಮಿ ಮೂಲೆ. ಇಲ್ಲಿ ಕೃಷ್ಣ ಪಾರಿಜಾತ ಕೇಳಬಾರದು. ಗರುಡವನ ನೋಡಿ ಸರ್, ವೈರ್ ಮುಡಿಲು ಕೊಡೋ ತರ ನೋಡಕ್ಕಾಗಲ್ಲ. ನಿಮ್ಗೆ ಎಷ್ಟು ಅದ್ಭುತ ಆಗುತ್ತೆ ಅಂದ್ರೆ ವೈರ್ ಮುಡಿಲು ಕೊಡೋಕೆ ನೋಡಕ್ಕಾಗಲ್ಲ ಸರ್. ಬೆಟ್ ಮಾಡಿದ್ರೆ ಬೆಟ್ ತಿರ್ತಾ ಇರುತ್ತೆ ನೋಡಿ ಸರ್. ವೈರ್ ಮಡಿ ನೋಡಿ ಸರ್. ಗುರು ಮಾಡೋ ಕೆಲಸ ಅಂದ್ರೆ ಶಿಷ್ಯನ್ಗೂ ತೋರಿಸಿದ್ರೆ ಎಷ್ಟು ಅದ್ಭುತವಾಗಿ ಗರುಡವನ ತೋರಿಸ್ತಾರೆ. ಗುರು ಶಿಷ್ಯ ಅವತ್ತು ಬೆಲೆ ಕೊಡ್ತಾ ಇದ್ರು ಅದಕ್ಕೆ, ಗುರು ಶಿಷ್ಯ ಕೊಡ್ತಿದ್ರು ಅದಕ್ಕೆ ಎಷ್ಟು ಅದ್ಭುತ ತೋರಿಸಿದ್ರೆ. ಅಷ್ಟು ಅದ್ಭುತ ಅಂತಂದ್ರೆ ಎಷ್ಟು ಸೌಂದರ್ಯ ತೋರಿಸಿದ್ರೆ. ಮಾವಿನಕಾಯಿ ಡಿಸೈನ್ಸ್ ನೋಡಿ ಸರ್, ನೋಡೋರ್ ಕಣಿಗೆ ಏನೋ ನೋಡ್ತಾ ಇದೀವಿ ಅಂತಲ್ಲ, ಈ ಕೆತ್ತವನೆ ಅಂತ ಅಂದ್ರೆ ಏನ್ ಅದ್ಭುತ ಆಗ್ಬಿಟ್ಟಿದೆ. ಒಂದು ಬಳ್ಳಿ ಆಕಾರದಲ್ಲಿ ತಿರುಗಿ ಸರ್ ಅಂದ್ರೆ ಏನೋ ನೋಡ್ತಾ ಇದೀವಿ ಅಂತಲ್ಲ ಮೊರೆ, ಆದ್ರೆ ನೋಡೋ 15 ರೂಪಾಯಿ ನೋಡಿ ಸರ್ ಮೊರೆ. ಎಲ್ಲೋ ಕೆತ್ತನೆ ಏನು, ಆದ್ರೆ ಯಾವ ತರ ಮಾವಿನಕಾಯಿ ಜೊಂಪೆ ಯಾವ ತರ ಐತೆ ಅದೇ ತರ ಜೊಂಪೆ ಆಕಾರದಲ್ಲಿ ತೋರಿಸಿದೆ ನೋಡಿ ಮೊರೆ. ಎಷ್ಟು ಅದ್ಭುತ. ಒಂದು ಬಳ್ಳಿ ಆಕಾರದಲ್ಲಿ ಮಾವಿನಕಾಯಿ ಡಿಸೈನ್ ತೋರಿಸಿ. ಹೌದು ಮೊರೆ, ಗರುಡವಾಹನ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ ಅಮ್ಮವ್ರೆ, ಅಲ್ಲಿ ನೋಡಿ ಇಲ್ಲಿ ಯೋಚನೆ ಮಾಡಿ. ಇಲ್ಲಿದೆ ನೋಡಿ, ಅಲ್ಲಿ ನೋಡಿ ಪುಟ್ಟ ಕೆಲಸ, ಮುದ್ದಾದ ಕೆಲಸ, ದೊಡ್ಡದು ಇದು ಚಿಕ್ಕದು. ಅದು 1000 ವರ್ಷ ಕಬ್ನ ನೋಡ್ಬೇಕಂದ್ರೆ, 1000 ವರ್ಷ ಕಬ್ನ ನೋಡ್ಬೇಕಂದ್ರೆ ಇಲ್ಲಿ ಐತೆ ನೋಡಿ ಸರ್. ಎಷ್ಟು ಅದ್ಭುತ. 1000 ವರ್ಷ ಕಬ್ನ 950 ವರ್ಷದ ಕಬ್ನ ಐತೆ ನೋಡಿ ಸರ್. ಇವತ್ತವರೆಗೂ ಕುಟ್ಟು ಹಿಡ್ದಿಲ್ಲ. ಇವತ್ತು ಬರೀ 3 ವರ್ಷ ಆದ್ರೆ ಕುಟ್ಟಿ ಹಿಡಿದು ಬಿದ್ದೋಗಿರ್ತದೆ. ಇವೆರಡನ್ನ ಹಿಡ್ಕೊಳ್ಳೋಕೆ ಅವತ್ತಿನ ಸಲ ಎಷ್ಟು ಅದ್ಭುತ ಆಗಿ ತೋರಿಸಿದೆ ಅಂದ್ರೆ 1118 ಕಬ್ನ ರಾಡ್ಸ್ ನೋಡಿ ಸರ್. 1118 900 ವರ್ಷ ಜಾಯಿಂಟ್ ಮಾಡಕ್ಕೆ ಎರಡು ಸ್ಟ್ರಕ್ಚರ್. ಬನ್ನಿ, ನಾನು ಟೈಮ್ ಆಯ್ತು ಬನ್ನಿ ಅಲ್ಲಿ ನಿಂತ್ಕೊಳ್ಳಿ. ಬಳಸೋದು ಟೈಮ್. ಹಾಂ, ನಗ್ಮೀನಾರಾಯಣ ಹೌದೌದು, ಸಿಂಗಲ್. ಯಾರು ರೇಟ್ ಮಾಡಿ. ಶೂರ್ಪನಖಿ ಲಕ್ಷ್ಮಣ ಇಷ್ಟಪಡಕ್ಕೆ ಹೋಗ್ತಾಳೆ. ಶೂರ್ಪನಖಿ ಲಕ್ಷ್ಮಣನ
ಶೂರ್ಪನಖಿ ಲಕ್ಷ್ಮಣನ ಇಷ್ಟಪಡಕ್ಕೆ ಹೋಗ್ತಾಳೆ. ಈ ಶೂರ್ಪನಖಿ ಲಕ್ಷ್ಮಣನ ಇಷ್ಟಪಡಕ್ಕೆ ಹೋಗ್ತಾಳೆ. ಆಗ 7 ಗಂಟೆ ಕೇಳ್ತಾನೆ. ಕೇಳಿಕೆ ಕತ್ತಿಲಿ ಮೂಗು ಕಿವಿ ಕೂತ್ ಕಳಿಸ್ತಾ ಇದ್ದಾನೆ. ಅರಮನೆಗೆ ಹೋಗಿ ನಾನು ಯಾರೋ ಕೆಡ್ಸಕ್ಕೆ ಬಂದ ಏನೋ ಮಾಡಕ್ಕೆ ಬಂದ ಅಂತ ಇಲ್ದದ ಅಪರಾಧ ಹೊರ್ತಾಗ ಮಾರುಚನ ಮಾಯಿ ಜಿಂಕೆ ಬಿಟ್ಟಿರೋದು ಅತಿ ಸೌಂದರ್ಯ ಆಗತ್ತಾಗ ನನಗೆ ಜಿಂಕೆ ಬೇಕೇ ಬೇಕು ಅಂತ ಸೀತಾದೇವಿ ಆಟ ಹಿಡಿದಾಗ ಆ ರಾಮ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು. ರಾಮ ಅಟ್ಟಿಸ್ಕೊಂಡಂಥ ಸಂದರ್ಭದಲ್ಲಿ ಆಗ ಸೀತಾದೇವಿ ನೋಡ್ತಾನೆ. ಅತಿ ಸೌಂದರ್ಯ ಆಗಿರ್ತಾಳೆ ಸೀತಾದೇವಿ. ಅವಳು ನೇರಾರ ಮಾಡಿ ಮನ್ಸು ಮಾಡಿ ಹೊಲ್ಸ್ಕೋಬೇಕು ಅಂದ್ಬಿಟ್ಟಿದ್ದೇನೆ. ಮನ್ಸು ಮಾಡಿ ಹೊಲ್ಸ್ಕೋಬೇಕು ಅಂತ ನಮ್ಮ ಹಿಂದೂ ಸಂಪ್ರದಾಯ ಅಂತ ದಾನ ಕೊಡಬೇಕಾದ್ರೆ ಹಾಗೇನಾಗುತ್ತದೆ, ಬ್ರಾಹ್ಮಣರು ವೇಷ ತಗೊಂಡಿದ್ದೇನೆ ದಾನ ಕೇಳಕ್ಕೆ ಹೋಗಿರೋದು. ನಮ್ಮ ಹಿಂದೂ ಸಂಪ್ರದಾಯದ ದಾನ ಕೊಡಬೇಕಾದ್ರೆ ಇಲ್ಲ ಒಳಿಕೆ ಇಲ್ಲ ಹೊರಕೆ. ತಾಯಿ ಲಕ್ಷ್ಮಣ ರೇಖೆ ಹೇಳಿರ್ತಾನೆ, ಬೆಂಕಿ ಹವ ಜಾಸ್ತಿ ಆಯ್ತದೆ, ತಾಯಿ ಒಳಗೆ ಬಂದು ಹೊರಗಡೆ ಬಂದು ದಾನ ಕೊಡುತ್ತಾ ಎಂದಾಗ ತಿಳಿದಂತೆ ದಾನ ಕೊಡಕ್ಕೆ ಬಂದಾಗ ಮೋಸದ ಅವನ ಕೈ ಹಿಡ್ಕೊಂಡಿದ್ದಾನೆ. ಸೀತಾದೇವಿ ಕಾಡಲ್ಲಿ ಅಪಾರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಸೀತಾದೇವಿನ ಕಾಡು ಅನ್ನೋದಕ್ಕೆ ಕಾಡಲ್ಲಿ ಅಪಾರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆಗ ನೋಡೋಗಂಟ ಚಾಂಡಾಳ ಯಾರು ನಿಜ ರೂಪ ತೋರಿಸು ಅಂದಾಗ ನನ್ನ ನಿಜ ರೂಪ ತೋರಿಸಲೇಬೇಕು ಅಂತ ಅಂದಾಗ ಆಗ ಅಂಗೈಲಿ ಇಟ್ಕೊಂಡೇ ತೋರಿಸ್ತಾ ಇದ್ದಾನೆ. ರಾವಣೇಶ್ವರ ಅಂತ ಸೀತಾದೇವಿ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ರಾವಣೇಶ್ವರ ತೋರಿಸ್ತಾ ಇದ್ದಾನೆ. ಆಗ ಉತ್ತರದಕ್ಕೆ ಜಟಪಕ್ಷಿ ನೆನೆಸ್ಕೊತಾಳೆ. ಆಗ ಉತ್ತರದಕ್ಕೆ ಹೋಗ್ತಾರೆ. ದಕ್ಷಿಣ ಕತ್ತಿಲಿ ಹೊಡೆದಕ್ಕೆ ರೆಕ್ಕೆ ಕಟ್ ಮಾಡಿ ಕೂಡ ಬಿದ್ದಾಗೈತೆ ಮೇಡಮ್. ವಾ ರೆಕ್ಕೆ ನೋಡಿ ಮೇಡಮ್, ಆ ರೆಕ್ಕೆ ಕಟ್ ಮಾಡೋ ಕೊಡ್ಬೇಕಾಗುತ್ತೆ. ರಾಮ ಲಕ್ಷ್ಮಣ ಬರ್ತಾರೆ. ಕಾಡಲ್ಲಿ ಸೀತಾದೇವಿ ಇಲ್ಲ. ಕಾಡಲ್ಲಿ ಸೀತಾದೇವಿ ಇಲ್ಲದಕ್ಕೆ ಕಾರಣದಕ್ಕೆ ದಿಗ್ಭ್ರಮೆ ಹಿಡ್ದಂಗೆ ಆಗುತ್ತೆ. ಸೀತಾದೇವಿ ಇಲ್ಲ ಅನ್ನೋದಕ್ಕೆ ಆಗೇನು ಮಾಡ್ತಾನೆ, ನಾನು ಮಾಡೋ ತಪ್ಪಿಗೆ ಸೀತಾದೇವಿ ಪಾದಕ್ಕೆ ಬೀಳ್ತೀನಿ ಗುರುದೇವ, ನನ್ನ ಶಿರ್ಸನೆ ಆರಿಸು ಗುರುದೇವ ಅಂತ ಅಂದಾಗ ಮಾರುಚ ಮನುಷ್ಯನಾಯ್ತಾನೆ. ಆಗ ರಾಮ ಲಕ್ಷ್ಮಣ ಮನುಷ್ಯನ ಮಾಡ್ತಾರೆ. ಅವನು ಗ್ರಾಚಾರ ಕಮ್ಮಿ ಆಗೋದಕ್ಕೆ ಯಾರಿಗೂ ಬಿಟ್ಟುತ್ತಲ್ಲ ಅನ್ನೋದಕ್ಕೆ ಇರೋಡಿ ಅಶೋಕವನಿಗೆ ಬೀಳಬೇಕಾಯ್ತು ಮಾರುಚನ ತಲೆ. ಅಶೋಕವನಿಗೆ ಬೀಳಬೇಕಾದ್ರು ಮಧ್ಯೆ ಗ್ರಾಚಾರ ಕಮ್ಮಿಯಾಗಿ ಮಧ್ಯೆ ಸಮುದ್ರಕ್ಕೆ ಬಿದ್ದೈತದೆ. ಇಲ್ಲಿ ನೋಡಿ ಬಿದ್ದೆ ಅಮರೆ ಮಧ್ಯೆ ಸಮುದ್ರಕ್ಕೆ ಬಿದ್ದೈತದೆ. ಅಶೋಕವನಿಗೆ ಬೀಳಬೇಕಾದ್ರು ಮಾರುಚನ ತಲೆ ಸಮುದ್ರ ಬಿದ್ದೈತದೆ. ಬಿದ್ದಂಥ ವಿಷಯಕ್ಕೆ ನನಗೆ ಅಪ್ಪನೆ ಕೊಡೆ ಅಂದಾಗ 7 ಸಮುದ್ರ ಯಾರು ಅಂದಾಗ 7 ಮರ ವಾಲಿ ಸುಗ್ರೀವನಿಗೆ 7 ಮರ ತಾಳೆ ಮರ ಹೊಡೆದಿದ್ದಾರೆ. ಹೌದು ಸರ್, ನಮ್ಮ ಹಿಂದೂ ಸಂಪ್ರದಾಯ ಕರೆಕ್ಟ್ ಆಗಿದೆ. ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಒಂಚೂರು ಅಕಸ್ಮಾತ್ ಒಂದು ವಿಗ್ರಹ ಸ್ಥಾಪನೆ ಮಾಡ್ಬೇಕಾದ್ರೆ ಮತ್ತೆ ಒಂದು ಒಳ್ಕಲ್ ಹಾಕ್ಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯ ಇವತ್ತು ನಮ್ಮ ಹಿಂದೂ ಸಂಪ್ರದಾಯ ಉಳ್ದೇ ಐತೆ. ಯಾಕೆಂದ್ರೆ ಒಂಚೂರು ಚಿನ್ನ ಆಗಲಿ ಒಂಚೂರು ಬೆಳ್ಳಿ ಆಗಲಿ ಇವತ್ತು ನಮ್ಮ ಹಿಂದೂ ಸಂಪ್ರದಾಯ ಹಾಕ್ತೀವಿ. ಅವತ್ತು ವಜ್ರ ವೈರ್ಮಡಿಗಳೇ ಹಾಕಿತ್ತು. ಅವ್ರು ವಿಗ್ರಹಕ್ಕೋಸ್ಕರ ಅಪಾರಿಸಿಲ್ಲ, ಇಲ್ಲಿದ್ದಂಥ ವಿಗ್ರಹಕ್ಕೋಸ್ಕರ ಅಪಾರಿಸಿಲ್ಲ, ವಜ್ರ ವೈರ್ಮಡಿಗಳೇ. ಯಾಕೆಂದ್ರೆ ಇತ್ತು ಅನ್ನೋದಕ್ಕೆ ಜಯ ವಿಜಯ ಇದೆ. ಇಲ್ಲಿ ಇತ್ತು ಅನ್ನೋದಕ್ಕೆ ನಿಮ್ಗೆ ಐಡೆಂಟಿ. 6 ಗುಡಿ ಅವತ್ತು ಯಾರು ಖಾಲಿ ಇಲ್ದೋದಕ್ಕೆ ಅಪಾರ್ಸ್ಕೊಂಡಿದ್ದಾರೆ ಸರ್. ಕರೆಕ್ಟ್. ನಮ್ಮ ಹಿಂದೂ ಸಂಪ್ರದಾಯ ಅಂತೆ ನಾನು ಹನುಮ ಬತ್ತ ನನಗೆ ಅಪ್ಪನೆ ಕೊಡಿ ಸೀತಾದೇವಿ ಹುಡ್ಕೋ ಹೋಗ್ತೀನಿ ಅಂದಾಗ ಮೊದಲು ರಾಜಬರಿ ಇದೆ. ಎಣ್ಸಿ ಹೇಳಿದೆ. ಆಮೇಲೆ ನಮ್ಮ ಹಿಂದೂ ಸಂಪ್ರದಾಯ ಅಂತ ಅಕಸ್ಮಾತ್ ಮೊದಲು ರಾಜ ಮರ್ಯಾದೆ ಮಾಡ್ತಾರೆ. ಜೈ ಆಗ್ಬೋದು ಮತ್ತು ಅಪಜಯ. ನಮ್ಮ ಹಿಂದೂ ಸಂಪ್ರದಾಯ ಕಾಡಲ್ಲಿ ಏನೋ ರಾಣಾವತ ಆಯಿತು ಅಂದರೆ ಅಲ್ಲೇ ಸಂಸ್ಕಾರ ಅದನ್ನ ತಿರ್ಗಾ ಊರಿಗೆ ಡಂಬೂರ್ಗೂ ಸೇತ ತರಕಿಲ್ಲ. ಮೊದಲು ರಾಜ ಮರ್ಯಾದೆ ಮಾಡ್ತಾರೆ. ಜಯ ಆಗ್ಬೋದು ಮತ್ತು ಅಪಜಯ ಆಗ್ಬೋದು ಅಂತ ನಾನು ಸೀತಾದೇವಿ ಯಾವ ಥರ ಕಂಡಿದ್ದೇನೆ ಅಂದಾಗ ತನ್ನಲ್ಲಿದ್ದಂಥ ನ್ಯಾಯಮೂರ್ತಿ ಉಂಗುರವನ್ನು ಕೊಡ್ತಾ ಇರೋದು ರಾಮರು. ಕೊಟ್ಟಂಥ ವಿಷಯಕ್ಕೆ ಕಪಿಸೇನೆಗಳು ಕಟ್ಕೊಂಡು ಕಾಡು ಮರಗಳೇನು ಕಟ್ಕೊಂಡಿದ್ದೇನೆ ಸೇತುವೆ ಬಂಧನ ಕಟ್ತಾ ಇರೋದು. ಕಾಡು ಅನ್ನೋಕ್ಕೆ ಸೇತುವೆ ಬಂಧನ. ಕಾಡು ಅನ್ನೋದಕ್ಕೆ ಜಿಂಕೆ ಮರಿಗಳು ಆನೆ ಮರಿಗಳು ತೋರಿಸಿದೆ. ಇಲ್ಲಿ ನೋಡಿ ಸರ್, ನೋಡೋರ್ ಕಣ್ಗೆ ಟೆಕ್ನಿಕಲ್ ಏನು ಗೊತ್ತಾಗಿಲ್ಲ ನೋಡಿ ಸರ್ ಯಾವ ಥರ ಕಾಣ್ತದೆ. ಅದಾದ ಅನ್ನೋದಕ್ಕೆ ಸೇತುವೆ ಬಂಧನ ಕಟ್ತಾ ಇರೋದು. ಸಮುದ್ರ ಅನ್ನೋದಕ್ಕೆ 7 ಸಮುದ್ರ ದಾಟ್ತಾ ಇರೋದು. 7 ಸಮುದ್ರ ದಾಟ್ತಾ ಇರೋದು. ಆಗ ನಾಳೆ ಬಂದು ನೀನು ಬಲವಂತಕಾರ ಮಾಡೇ ಮಾಡ್ತೀನಿ ರಾವಣ ಏನು ಮಾಡ್ತಾನೆ, ನಾನು ನಾಳೆಗೆ ಬಂದು ನೀನು ಬಲವಂತಕಾರ ಮಾಡೇ ಮಾಡ್ತೀನಿ ಅಂತ ಶಬ್ದಗೈದಾಗ ನಾಳೆ ಬಂದು ಏನೇ ಹೆಚ್ಚು ಕಮ್ಮಿ ಮಾಡೋದು ತನ್ನ ಸೀರೆಯನ್ನು ತೆಗೆದು ಪ್ರಾಣತ್ಯಾಗ ಮಾಡ್ಕೊತಾರೆ ಸೀತಾದೇವಿ. ಇಲ್ಲ ಆಗ ಸೀತಾದೇವಿ ಆಗ ರಾಕ್ಷಸಿ ಮೇಲೆ ಬಿದ್ದ. ಆ ರಾಕ್ಷಸಿ ಮೇಲೆ ಹನುಮ ಬಿದ್ದ. ಆ ರಾಕ್ಷಸಿ ಸಮುದ್ರ ದಾಡ್ತಾ ಆ ರಾಕ್ಷಸಿ ಮೇಲೆ ಹೊಡೆದ ಗಿಡನೇ ಕಟ್ ಮಾಡ್ಬಿಡ್ತಾನೆ, ಮರನೇ ಕಟ್ ಮಾಡಿದಾಗ ತನ್ನಲ್ಲಿದ್ದಂಥ ನ್ಯಾಯಮುದ್ರಕ್ಕೆ ಉಂಗುರ ತೋರಿಸ್ತಾ ಇರೋದು ಹನುಮ ಅನ್ನೋದಕ್ಕೆ ಸಣ್ಣಗೆ ಬಾಲ ಬಿಡಿಸಿದೆ ನೋಡಿ ಸರ್. ನೋಡೋರ್ ಕಣ್ಗೆ ಟೆಕ್ನಿಕಲಿ ಏನು ಗೊತ್ತಾಗಲ್ಲ ಸರ್. ಇಲ್ಲಿ ನೋಡಿ ಏನು ಗೊತ್ತಾಗಲ್ಲ. ಆಗ ತನ್ನಲ್ಲಿದ್ದಂಥ ನ್ಯಾಯಮುದ್ರಕ್ಕೆ ಉಂಗುರವನ್ನು ಕೊಟ್ಟಾಗ ಯಾವುದೋ ಒಂದು ಕಪ್ಪಿ ಬಂದೈತೆ ಅಂತ ನ್ಯಾಯಮುದ್ರೆ ಇಲ್ಲಿ ನ್ಯಾಯಮುದ್ರಕ್ಕೆ ಉಂಗುರವನ್ನು ಕೊಡ್ತಾ ಇರೋದು ಸೀತಾದೇವಿ ರಾಮ ಹನುಮ ಕೊಟ್ಟಂತ ವಿಷಯಕ್ಕೆ. ಬನ್ನಿ ಇನ್ನೊಂದು ಗಂಟೆ ಮಾಡಬೇಕು. ಆಗ ಏನ್ ಮಾಡ್ತಾರೆ, ಯಾವುದೋ ಒಂದು ಕಪ್ಪಿ ಬಂದೈತೆ ಅಂದಾಗ ಕಪ್ಪಿ ಆಡ್ಕೊಂಡು 7 ಸಮುದ್ರ ದಾಟ ಹೋಗ್ತಾ ಇರೋದು. ಆಗ ಯಾವುದೋ ಬಂದೈತೆ ಕಪ್ಪಿ ಅಂದಾಗ ಬಾಲಿಕೆ ಆ ರಣರಂಗದಲ್ಲಿ ಅರಮನೆಯಲ್ಲಿ ಬಾಲಿಕೆ ಬೆಂಕಿ ಕಟ್ಟುವಂತ ರಾವಣ ಅಪ್ಪನೆ ಕೊಡ್ತಾನೆ. ಬಾಲಿಕೆ ಬೆಂಕಿ ಕಟ್ಟಿದಾಗ ಅರಮನೆ ಸುಟ್ಟು ಹಾಕಿದಾನೆ ಲಂಕಾದಾನ. ಆಗ ಬೆಂಕಿ ಹಿಡಿದಾಗ ಇದ್ದ ಬಂಡೆಗಳನ್ನ ತೆಗೆದು ಇಡೀ ಬಂಡೆಗಳನ್ನ ತೆಗೆದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಹನುಮನ್. ಆಗ ಏನ್ ಮಾಡ್ತಾನೆ, 7 ಸಮುದ್ರ ದಾಟಿ 7 ಸಮುದ್ರ ದಾಟಿ ಕಾಣ್ದಿರೋ ಕಥೆನಾರ ಗೊತ್ತಾಯ್ತಲ್ಲ ಬಿಡಿ ಮರ ನೋಡಿ ಮರ ಇಷ್ಟ ಆಯ್ತದೆ ನಿಮ್ಗೆ ಇಷ್ಟ.
ಆ 7 ಸಮುದ್ರ ದಾಟಿ 7 ಸಮುದ್ರ ಅನ್ನೋದು ದಾಟಿ ಹಾಗೇನು ಮಾಡ್ತಾರೆ ರಾಮ ಲಕ್ಷ್ಮಣ್ಗೆ ವರದಿ ಅಂತ ತಿಳಿಸ್ತಾ ಇದ್ದಾರೆ. ವರದಿ ಅಂತ ತಿಳಿಸಿದಾಗ ಲಕ್ಷ್ಮಣ ನಾನು 14 ವರ್ಷ ಯಾವುದೇ ಕಾರಣಕ್ಕೆ ಸೀತಾದೇವಿ ಕೈಕಾದೇವಿ ಕೊಟ್ಟಂಥ ಮಾತು ಮೀರಕ್ಕಾಗಿಲ್ಲ, 14 ವರ್ಷ ನಾನು ಊರೊಳಗೆ ಬರೋಂಥ ಸಂದರ್ಭ ಇಲ್ಲ ಅಂದಾಗ ನೀನು ಹೋಗು ಲಕ್ಷ್ಮಣ ಅಂದಾಗ 64 ವಿದ್ಯೆನ ಲಕ್ಷ್ಮಣ್ಗೆ ದಾರಿ ಎರಿತಾ ಇರೋದು. ಲಕ್ಷ್ಮಣ್ಗೆ ದಾರಿ ಆದಾಗ ಕಪಿಸೇನೆ ಕರ್ಕೊಂಡಿದ್ದಾನೆ ಲಕ್ಷ್ಮಣ ಹೋಗ್ತಾ ಇರೋದು. ರಾವಣ ಮೇಲೆ 64 ವಿದ್ಯೆನ ಪ್ರಯತ್ನ ಬರ್ತಾರೆ, ಮುಂಡನೆ ತೆಗಿತಾರೆ, ಸಿರ್ಸೆ ತೆಗಿತಾರೆ, ಹಾಗಾಗಿ ಬಂದು ಜೈಂಟ್ ಆಯ್ತಾ ಇರೋದು. ಜೈಂಟ್ ಆದಂಥ ವಿಷಯಕ್ಕೆ ಲಕ್ಷ್ಮಣಗೆ ಹೊಡೆದಂಥ ವಿಷಯಕ್ಕೆ ಲಕ್ಷ್ಮಣ ಮೂರ್ಛೆ ಬಿದ್ದಾಗಿರೋದು. ಲಕ್ಷ್ಮಣ ಮೂರ್ಛೆ ಬಿದ್ದ ಹೋಗಿ ರಾಮನ್ಗೆ ಹೋಗಿ ಕೇಳ್ತಾರೆ, ಅವ್ನ ಜೀವಿಕೆ ಏನೋ ಅಪಾಯ ಇಲ್ಲ, ಹೋಗಿ ಸಂಜೀವಿನಿ ಗಿಡ ತಾಪಪ್ಪ ಅಂತ ಅಂತಂದರೆ ಯಾವ ಗಿಡ ಯಾವ ಮೂಲಿಕೆ ಅಂತ ಗೊತ್ತಾಗಿಲ್ಲ, ಇಡೀ ಪರ್ವತನ ಹತ್ಕೊಂಡಿದ್ದಾರೆ. ನಿಮ್ಮ ಇಡೀ ಜೀವಮಾನದಲ್ಲಿ ಈಗ ಆಗಂಥ ಕತೆ ಕೇಳೋಕ್ಕಾಗಲ್ಲ, ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಈಗ ಆಗಂಥ ಕತೆ ಹೇಳ್ತೀನಲ್ಲ, ನಿಮ್ಮ ಇಡೀ ಜೀವಮಾನದಲ್ಲಿ ಹೇಳೋಕ್ಕಾಗಿಲ್ಲ, ನೋಡೋಕ್ಕಾಗಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ. ವಿಶೇಷ ಆದ ಕತೆ ಸರ್ ನೋಡಿ ಸರ್. ಲಕ್ಷ್ಮಣ ಸತ್ತ ಅಂದ್ಬಿಟ್ಟು ರಣರಂಗದಲ್ಲಿ ದಯ್ಯ ಪಿಚಾತಿ ಏನೋ ಆಗಬಾರ್ದು ಅಂತ ರಾವಣ ಹೋಮ ಮಾಡೋ ಪದ್ಧತಿ ಇಟ್ಕೊಂಡಿರ್ತಾನೆ. ಹಾಗೇನು ಮಾಡ್ತಾನೆ, ಲಕ್ಷ್ಮಣ ಸತ್ತ ಅಂದ್ಬಿಟ್ಟು ಹೋಮ ಮಾಡ್ತಾ ಇದ್ದಾನೆ ಇಲ್ಲಿ. ಲಕ್ಷ್ಮಣ ದಯ್ಯ ಪಿಚಾತಿ ಏನು ಮಾಡ್ದ, ಹನುಮ ಹೋಗಿ ಬೇಡ್ಕತಾನೆ, ರಾವಣೇಶ್ವರ ಲಕ್ಷ್ಮಣ ಸತ್ತಿಲ್ಲ, ಮತ್ತೆ ವಿಧಿ ಪ್ರಾರಂಭವಾಗು, ಮತ್ತೆ ವಿಧಿ ಪ್ರಾರಂಭ ಅಂತ ಬೇಡ್ಕೊತಾನೆ. ರಣರಂಗದಲ್ಲಿ ಬಿದ್ದಾಯಿತು, ಆತ ಸತ್ತಾಯಿತು, ನಾನು ಫೈನಲ್ಲು ಅಂತಾನೆ. ಹಾಗೇನಾಗುತ್ತೆ, 7 ಗಂಟೆ ಕೇಳ್ತಾನೆ, ಕೇಳಿಕಿಲ್ಲ, ಜಾಡ್ಸಿ ರಾಜಾದಿರಾವ್ ಒದ್ದಿದ್ದಾನೆ. ನೋಡ್ಬಾ ಇಲ್ಲಿ ಜಾಡ್ಸಿ ಒದ್ದಿರಂತ ವಿಷಯ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರು ನೋಡೋಕ್ಕಾಗಲ್ಲ, ನೋಡೋಕೆ ಸಾಧ್ಯನೇ ಇಲ್ಲ. ಸರ್ ಬುದ್ಧಿ ಇಲ್ಲಿ ಬಂದ್ಬಿಡಿ, ಹೌದು ಬುದ್ಧಿ, ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರು ನೋಡೋಕ್ಕಾಗಲ್ಲ, ನೋಡೋಕೆ ಸಾಧ್ಯ ಇಲ್ಲ. 7 ಗಂಟೆ ಹೇಳ್ತಾನೆ, ಕೇಳಿಕೊಳ್ಳುವಂತ ಜಾಡ್ಸಿ ಅದಕ್ಕೆ ಓದ್ಬಿಟ್ಟಿದ್ದಾನೆ, ತಪ್ಪ ಬಂಗನೆ ಹಾಳು ಮಾಡ್ಬಿಡ್ತಾನೆ. ಹತ್ತು ತಲೆ ರಾವಣ ಅನ್ಕ 10 ತಲೆ ರಾವಣ ತೋರಿಸಿದ್ರೆ ಯಾವ್ದು ಜಾಡ್ಸಿ ಅದಕ್ಕೆ ಓದಿತಾ ಇದೆ ನೋಡಿ ಸರ್. ನೀವು ಎಲ್ಲಿಂದ ಎಲ್ಲಿ ತನಕ ನೋಡೋಕೆ ಸಾಧ್ಯ ಇಲ್ಲ. ಆಗ ತಪ್ಪ ಬಂಗನೆ ಹಾಳು ಮಾಡ್ತಾನೆ. ಹೋಮ ಮಾಡ್ತಿರೋದು ಇದು ಒದ್ದಿರೋದು, ತಪಭಂಗನೆ ಹಾಳು ಮಾಡ್ಬಿಡ್ತಾನೆ. ರಾವಣ ಬಂದು ಸರ್ಸಾಮಕ್ಕೆ ಎದ್ದು ನಿಂತ್ಕೊಂಡು ಫೈಟಿಂಗ್ ಇದು ವಿದ್ಯುತ್ ನಿಂತ್ಕೊತಾನೆ. ಹನುಮನು ಸರ್ಸಾಮಕ್ಕೆ ನಿಂತ್ಕೊತಾನೆ. 14 ವರ್ಷ ಮುಗಿತದೆ. ಮುಗಿದಾನಕ್ಕೆ ರಾಮ ಲಕ್ಷ್ಮಣ ಒಟ್ಟು ಕೂಡ್ತಾರೆ. 14 ವರ್ಷ ಮುಗಿದಾನಂತಕ್ಕೆ ರಾಮ ಲಕ್ಷ್ಮಣ ಒಟ್ಟು ಕೂಡ್ತಾರೆ. ಕೂಡಿ ರಣರಂಗದಲ್ಲಿ ಯಾರ್ಯಾರು ಬದುಕಿರ್ತಾರೆ ಅವ್ರನ್ನೆಲ್ಲ ಅಂಡರ್ಗ್ರೌಂಡ್ ಮಾಡಿ ಊತಾಕಿದ್ದಾರೆ. ರಣರಂಗದಲ್ಲಿ ಬದುಕಿರೋನ ಅಂಡರ್ಗ್ರೌಂಡ್. ಹಾಗೆ ಹೇಳ್ತಾನೆ, ಎಲ್ಲಿ ಜೀವನ ಇಲ್ಲ ಅಂತ, ಒಂದೇ ಬಾಣ ಒಂದೇ ಗುರಿ ಒಂದೇ ರಥ ನೋಡಿದ್ರೆ ಅಮೃತ ಕಳಿಸ್ತಲೈತಿ ಜೀವ ಅಂದಾಗ ರಾಮ ಲಕ್ಷ್ಮಣ ರಥದ ಮೇಲೆ ಎತ್ತಿನ ಒಂದೇ ಬಾಣ ಒಂದೇ ಗುರಿ ಹೊಡಿತಾ ಇರೋದಕ್ಕೆ ರಾವಣ ಅಂತ ಬೀಳ್ತಾ ಇದ್ದಾನೆ. ಫೈನಲ್ ಇಲ್ಲಿ ನೋಡಿ, ಹೊಡೆದಂಥ ವಿಷಯಕ್ಕೆ ಒಂದು ಬಾಣ ಗುರಿ ಕಟ್ಟಿ ಹೊಡೆದಕ್ಕೆ ರಾವಣ ಅಂತ ರಥದ ಮೇಲೆ ಬೀಳ್ತಾ ಇದ್ದಾನೆ. ಬಿದ್ದಂಥ ವಿಷಯಕ್ಕೆ ಸೀತಾದೇವಿ ಕರ್ಕೊಂಡು ಅಲ್ಲಲ್ಲೇ ಊರುಗಳು ಅಲ್ಲಲ್ಲೇ ಕುಣಿಸಿ ಅಲ್ಲಲ್ಲೇ ಮೆರವಣಿಗೆ ಮಾಡ್ತಾ ಇದ್ದಾರೆ. ಡಂಬೂರ್ ಕೃಷ್ಣ ಎಲ್ಲೆಲ್ಲೂ ಸಂತೋಷಿಷ, ಎಲ್ಲೆಲ್ಲೂ ಜಯ ಆಯ್ತಾನೆ ಅಂತಾರೆ. ಏನಪ್ಪ ಊರಿಗೆ ಬರೋಂಥ ಸಂದರ್ಭದಲ್ಲಿ ಏನಪ್ಪ ಚೆನ್ನಾಗಿದ್ದೀನಿ ಅಂತ, ಹೋಗ ನೀನು ಹೆಡ್ತಿ ಕೇಳುತ್ತೆ ಅದು ಮಹಾಬಲ್ಲೆ ಅಂತಾನೆ. ನಾನು ರಾಜಾದಿರಾಜನಾಗಿ ಪರಿಪಾಲಿಸೋನಾಗಿ ಇಂಥ ಮಾತು ಕೇಳ್ಕೊಂಡು ಊರಿಗೆ ಹೋಗೋದು ಇಚ್ಛೆ ಇಲ್ಲ, ಇದಕ್ಕೆ ಏನಾರು ಪರಿಹಾರ ಆಗಲೇಬೇಕು ಅಂತ ಅಗ್ನಿ ಪರೀಕ್ಷೆಗೆ ಆಗ್ತಾ ಇದ್ದಾರೆ ಸೀತಾದೇವಿ. ಅಗ್ನಿ ಪರೀಕ್ಷೆ, ಇಲ್ಲಿ ಅಗ್ನಿ ಹೋಮಕುಂಡ, ಅದು ಹೋಮಕುಂಡ. ಆಗ ಏನ್ ಮಾಡ್ತಾರೆ, ಸೂರ್ಯ ಉದಯ ಗಂಟೆ ಬೀಸ್ತಾರೆ. ತಪ್ಪೇನು ನಡೆದಿರಲಿಲ್ಲ. ಅದಕ್ಕೆ ಯಾರು ಸಾಕ್ಷಿ ಅಂದ್ರೆ ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ. ಶಿವನೇ ಸಾಕ್ಷಿ ಅಂತ, ಶಿವನೇ ಸಾಕ್ಷಿ ಅದಕ್ಕೆ. ಈ ಮನುಷ್ಯ ಇರ್ತಾನೆ ಸಾಯ್ತಾನೆ ಅಂತ ಶಿವಲಿಂಗ ಸ್ಥಾಪನೆ ಮಾಡ್ತಾರೆ. ಅಣ್ಣನ ಪಾದರಕ್ಷೆ ಬರ್ತಾ ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ರಾಮಾಯಣ ಮುಗಿತು, ಮಹಾಭಾರತ ಸ್ಟಾರ್ಟ್ ಆಗ್ತದೆ. ದುರ್ಯೋಧನ ಲಕ್ಕಲ ಸಾವಿರ ಪಾಂಡವರು ಕೌರವರ ಸಣ್ಣ ಮಕ್ಕಳು. ಭೀಮ ಹೊಟ್ಟೆ ದಪ್ಪ ಜಾಸ್ತಿ. ಈ ಭೀಮನ ಆಟೆ ಕರ್ಕೊಂಡ್ರೆ ನೆಲ್ಲಿ ಕಾಟಿ ಕರ್ಕೊಂಡ್ರೆ ಕೊಂಬೆಗಳು ಸಿಗ್ತಾಯ್ತವೆ ಅಂತ ಗಿಡನ ಅಳ್ಳಾಡ್ತಿದ್ರೆ ಎಲ್ಲ ಮಾವಿನ ಕೈಯಲ್ಲಿ ಉದುರೋಗಿದ್ರೆ. ದೊಡ್ಡರಾದಂಥ ವಿಷಯಕ್ಕೆ ಪಗಡೆ ಆಟ, ಜೂಜಿನ ಆಟದ ರಾಜಕೋತ್ಸವ ಕಟ್ಟಿರೋಂಥ ವಿಷಯ. ಆಗ ಜೂಜಿನ ಆಟದ ರಾಜಕೋತ್ಸವ ಸೋತಿರೋದು. ಆಗ ದುಶ್ಯಾಸನ ತೊಡೆ ಮೇಲೆ ಕುಣಿಸ್ಕೋಬೇಕಂತ ದುರ್ಯೋಧನ ತೊಡೆ ಮೇಲೆ ಕುಣಿಸ್ಕೋಬೇಕಂತ ದುಶ್ಯಾಸನ ಸೀರೆ ಸೆಳಿಬೇಕು ಅಂತಾಗ ದುಶ್ಯಾಸನಿಗೆ ಬಿಟ್ಬಿಡ್ತಾರೆ. ಸೀರೆ ಸೆಳ್ಕೊಂತ ಯಾರು ಕಣ್ಣಿತ್ತು ಸಹ ನೋಡಬೇಡಿ ಅಂತ ಪಾಂಡವರು ಆಜ್ಞೆ ಮಾಡಿರೋದು. ಪಾಂಡವರು ಉತ್ತರ ದಿಕ್ಕು ಕೂತಿರೋದು. 5 ಜನ ಪಂಚಪಾಂಡವರು, 1 2 3 4 5 5 ಜನ ಪುತ್ರಕ್ಕೆ ಕೂತಿರ್ತಾರೆ. ಅವಳಿಗೆ ಏನೇ ಮಾಡಿದ್ರು ಕೂಡ ಕಣ್ಣಿತ್ತು ಸಹ ನೋಡಬೇಡಿ ಅಂದಾಗ ಆಗ ದುಶ್ಯಾಸನ, ಹೌದು ಬುದ್ಧಿ, ಅವ್ರ ಕಣ್ಣಿತ್ತು ಏನೂ ಕೂಡ ನೋಡಬಾರ್ದು ಅಂತ ಸೀರಿಯಸ್ ಸೆಳಿತಾರಂಥ ದೃಶ್ಯ. ಆಗ ಬಿಚ್ಚು ಮುಡಿ ಕಟ್ಟಿಕಿಲ್ಲ ಅಂತ ಸಪ್ತಗಾಯ್ದಿರೋದು. ದುಶ್ಯಾಸನ, ದ್ರೌಪದಿ 99 ಜನ ಸೋದರರಿಗೆ ಒಂದಿಡಿ ಕೋಳು ಒಂದಿಡಿ ನೀರು ಕೊಡ್ತಾ ಇರ್ತಾರೆ. ಶಕುನಿ ಸೋದರರಿಗೆ ಒಂದಿಡಿ ನೀರು ಒಂದಿಡಿ ಕೋಳು ಕೊಡ್ತಾ ಇದ್ದಾಗ 99 ಜನ ಶಕುನಿ ಅಂಗಲಿಕ ಆಗ ಕೊಟ್ಟಂಥ ಎಲ್ಲರೂ 99 ಜನ ದಾನ ಕೊಟ್ಟದಕ್ಕೆ ಎಲ್ಲ ಶಕುನಿ ಒಬ್ಬ ಉಳ್ಕತಾನೆ. ಸೊಳ್ಳೆಗೆ ಮೂಗುದಾರಕ್ಕೆ ಇಟ್ಕೊತಾನೆ. ಕಿರಾರ್ ತರ್ಜುನ ಮಚ್ಚೆ ನೋಡ್ಲೇಬೇಕಂತ ಪಾರ್ವತಿ ಹಠ ಹಿಡಿತಾಳೆ. ಹಠ ಹಿಡಿದಾಗ ಒಂಟಿ ಕಾಲು ತಪಾಸ್ ಮಾಡ್ತಾ ಇರೋದು. ಕಿರಾರ್ ತರ್ಜುನ ಮಚ್ಚೆ ನೋಡೋಕೆ ಹಂದಿ ರೂಪದಲ್ಲಿ ಕಳ್ಸಾನೆ ಶಿವ. ಆ ಶಿವನ ಕೈಲಿ ಯುದ್ಧ ಮಾಡೋಕ್ಕಾಗಿಲ್ಲ. ಅರ್ಜುನ ಬರೀ ಬಾಣ ಎತ್ತಕ್ಕೆ ಪ್ರಾಣದ ಭಯದಿಂದ ಹೋಗ್ತೈತೆ. ಆಗ ನೋಡೋ ಗಂಟೆ ನೋಡಿ ಶಿವನೇ ಬಂದು ವಿದ್ಯಕ್ಕೆ ನಿಂತ್ಕೊತಾನೆ. ಶಿವನ ಕೈಲಿ ಯುದ್ಧ ಮಾಡೋಕ್ಕಾಗಿಲ್ಲ. ನೋಡೋ ಗಂಟೆ ನೋಡಿ ಶಿವನೇ ಚಳಿ ಬಿದ್ದೈತಾನೆ. ಅರ್ಜುನ ಈ ಕಿರಾರ್ ತರ್ಜುನ ಮಚ್ಚೆ ನೋಡಿದೆ ಒಂದು ಪುಣ್ಯ. ಹಳೇಬೀಡಲ್ಲ ಬೇಲೂರಲ್ಲ ಎಲ್ಲೇ ಹೋದ್ರೂ ನೋಡೋಕ್ಕಾಗಲ್ಲ, ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕಿರಾರ್ ತರ್ಜುನ ಮಚ್ಚೆ ನೋಡಿದೆ ಒಂದು ಪುಣ್ಯ. ಆಗ ಪಾಸು ಇಲ್ಲಿ 99 ಜನ ಸೋದರ ಒಂದಿಡಿ ಕೋಳು ಒಂದಿಡಿ ನೀರು. ಆಗ 99 ಜನ ಸಾಯಂಕಾಲದಲ್ಲಿ ಯಾರು ಒಬ್ರು ಬುದ್ಧಿವಂತರಾಗೋ ಸೊಳ್ಳೆಗೆ
ಮೂಗ್ ದಾರ ಹಾಕಿ ಇಟ್ಕೊಂಡಿರೋದು. ಬಟ್ಟೆ ನೂಲ ತೆಗೆದ್ಬಿಟ್ಟು ಸೊಳ್ಳೆಗೆ ಮೂಗ್ ದಾರ ಇಟ್ಕೊಂಡಿರೋದು. ಅಕ್ಕೆ ತೋರಿಸಿದರೆ ಇನ್ನೂ ಟೈಮ್ ಇದ್ರೆ ಸರೋಗೋದಮ್ಮ, ಇನ್ನೂ ಅರ್ಧ ಗಂಟೆ ಆಯ್ತು ನನಗೆ. ಕಿರಾತ ಅರ್ಜುನ ಮಚ್ಚೆ ತೋರಿಸಿದ್ರು. ವಿರಾಟ ನಗರದಲ್ಲಿ ಪಾಂಡವರು ಗೆಡ್ಡೆಗೆಣಸು ತಿಂದು ವಿರಾಟ ನಗರದಲ್ಲಿ ಗೆಡ್ಡೆಗೆಣಸು ತಿಂದು ಪಾಂಡವರು ವನವಾಸ ಪಡ್ತಾ ಇರೋದು. ದುರೈತರಿಗೆ ದುರ್ಬದಿ ಬಂದಾಗ ಗೋಸ್ತರ ಹಿಡಿದಿರೋದು. ಇಲ್ಲಿ ಸಾಂತಳದೇವಿ ಡ್ಯಾನ್ಸಿಂಗ್, ಇಲ್ಲಿ ಬೆಂಡಾಯ್ತು. ನಾವೇನೋ ಮಾಡ್ಕೋ ದೊಡ್ಡ ಆಸ್ಪತ್ರೆ ಸೇರ್ಕೊಂಡು ಗ್ಯಾರಂಟಿ. ಒಂದು ಹಣ್ಣಿಗೆ 2 ಕಪಿಗಳು ಜಗಳ ಮಾಡ್ತಾ ಇರೋದು. ಇಲ್ಲಿ ಮೈಸೂರು ಮರ್ದಿನಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿರೋಂಥ ಮೂರ್ತಿ ಕೋಣ ಮೇಲೆ ಭಾರ ಬತ್ತಾಗದೈತೆ, ನಾಲ್ಗೆ ಹೊರಗಡೆ ತದ್ದೈತೆ, ಕೊಂಬು ತಾಚ್ಕೊಂಡಿಂದ ಬಂದಂಥ ಸಿಬ್ಬಂದಿ ಹೊಡೆದಂಥ ರೀತಿ ತೋರಿಸ್ತಾರೆ. ಮೈಸೂರು ಮರ್ದಿನಿ ಮೇಡಮ್ರೆ, ಇಲ್ಲೆಲ್ಲ ನೋಡಿ ಇದೊಂದು ಚೂರ ನೀವು ಎಲ್ಲರೂ ದ್ರೌಪದಿ ಬಿಚ್ಚಿದ ಮುಡಿ ಕಟ್ಟಿಕಿಲ್ಲ ಅಂತ ಅವತ್ತೊಂದು ಕಾಲದಲ್ಲಿ ನೋಡಿ 900 ವರ್ಷದಲ್ಲೇ ದ್ರೌಪದಿ ಬಿಚ್ಚಿದ ಮುಡಿ ಕಟ್ಟಿಕಿಲ್ಲ ಅಂತ ಶಬ್ದ ಗೈತಿರ್ತದೆ. ಭೀಮನ್ ಕೈಗೆ ದುಶ್ಯಾಸನ ಹಾಕಬಿಡ್ತಾನೆ. ಬರೀ ಕರುಳು ಬಗ್ದಟ್ಕೊಂಬರೆ ರಕ್ತ ನೋಡಿ ಚಿಳ್ಳಂತ ಆರಿ ಕೇಸವ ಮುಡಿ ಯಾವ ತರ ಕಟ್ತಾ ಇದ್ದಾರೆ. ಈಗ ನಿಮ್ಗೆ ತೋರಿಸ್ಬೇಕಂತ ಗ್ರಾಚಾರ ಏನಿರಲ್ಲ ಮೇಡಮ್, ತೋರಿಸ್ಬೇಕಂತ ಬುಕ್ಕಲ್ಲಿ ನೀನು ನಾನಾ ತರ ನೋಡ್ಕೋಬೋದು. ಆದ್ರೆ ನೀವು ಯೋಚನೆ ಮಾಡ್ತೀನಿ ಅಂದ್ರೆ ಇಲ್ಲಿ ದುಶ್ಯಾಸನ ಬರೀ ಕರುಳು ಬಗ್ದ ಭೀಮ, ಕರುಳು ಬಗ್ದಕ್ಕೆ ಆ ಸಂದರ್ಭ ಶಿವನ್ ಸಾಪ ಅನ್ನೋದಕ್ಕೆ ದೇವರು ಅವ್ರನ್ನೇ ಅನ್ನೋದಕ್ಕೆ ಬರೀ ಕರುಳು ಬಗ್ದಕ್ಕೆ ಚಿಳ್ಳಂತ ರಕ್ತ ಇಲ್ಲಿ ಬಿದ್ದಿರೋ ರಕ್ತ ಚಿಳ್ಳಂತ ಆರಿ ಕೇಶವ ಮುಡಿ ನೋಡಿ ಯಾವ ತರ ದಿಂಡು ಮಾಡ್ತಾ ಇದ್ದಾರೆ ಕಾಣ್ತಾ ಮೇಡಮ್. ಮುಡಿ ಕಟ್ಟಲ್ಲ ಅಂತ ಶಬ್ದ ಅಲ್ಲಿ ತೋರಿಸ್ತಾನೆ ಬರೇ. ಆದ್ರೆ ಸಂದರ್ಭ ನೋಡಿ ರಕ್ತ ಯಾವ ತರ ಚಿಳ್ಳಂತ ಆರೈತೆ ನೋಡಿ ಮೊರೆ. ತೋರಿಸ್ಬೇಕು ಅಂತ ಆಚಾರ ಡ್ರಾಯಿಂಗ್ ಅಲ್ಲಿ ಯಾವ ತರ ತೋರಿಸ್ಬೋದು. ಆದ್ರೆ ಅವತ್ತಿನ ದಿವಸದಲ್ಲಿ ಯಾವ ತರ ಮಾಡೋದು 900 ವರ್ಷದಲ್ಲಿ 1000 ವರ್ಷದಲ್ಲಿ ಭೀಮ ದುಶ್ಯಾಸನ ದ್ರೌಪದಿ ಆಗ ಬರೀ ಕರುಳು ಬಗ್ದಕ್ಕೆ ಚಿಳ್ಳಂತ ಆಗ ಕೇಶವ ಮುಡಿ ಮುಂದಿಗೆ ತೆಗೆದಿದ್ದೇನೆ, ಹಿಂದೆ ಇರ್ತದೆ ಆ ಮುಂದಿಗೆ ತೆಗೆದೇನೆ ಯಾವ ತರ ದಿಂಡು ಮಾಡಿ ಈಗ ನಾನು ಸಪ್ತ ಗೈದೆ ಅಂತಾಳೆ. ಇದು ಕೂಡ ಅರ್ಥ ಮಾಡ್ಕೊತೀನಿ. ಇನ್ನೂ ಅರ್ಧ ಗಂಟೆ ಆಯ್ತು ಮರೆ. ಆಗ ಏನ್ ಬಲಶಾಲಿ ಅಂತಾನೆ ಭೀಮ, ನಾನು 1000 ದುರ್ಯೋಧನ ಏನು ಬಲಶಾಲಿ ಅಂತಾನೆ ಭೀಮನಿಗೆ, ನಾನು 1000 ಆನೆ ಬಲಶಾಲಿ ಅಂತ ಭೀಮ ಹೇಳ್ತಾನೆ. ಆನೆಗಳ ತುಂಡಾಕ್ಬಿಡಿ ಅಂತ 1000 ಆನೆಗಳು ಬಿಟ್ಬಿಡ್ತಾನೆ ದುರ್ಯೋಧನ. ಆನೆಗಳು ಒಂದ್ರ ಮೇಲೆ ಎಸ್ತಿದ್ದಾನೆ ಬಲಶಾಲಿ ಅಂತ. ಬಲಶಾಲಿ ನಾನು ಅನ್ನೋದಕ್ಕೆ ಒಂದು ಬಲಶಾಲಿ ಅನ್ನೋಕ್ಕೆ ಒಂದ್ರ ಮೇಲೆ ಒಂದು ಎಸ್ತಿದ್ದಾನೆ. ನೋಡೋರ್ ಕಣ್ಗೆ ಟೆಕ್ನಿಕಲಿ ಏನು ಗೊತ್ತಾಗಲ್ಲ ಸ್ವಾಮಿ, ನೋಡ್ಕೊಂಡು ಹೋದ್ರೆ ಮಾತ್ರ ಗೊತ್ತಾಗೋದು. ಈ ಥರ ಯೋಗ ನರಸಿಂಹನ ನಿಂತಿರೋ ಫೋಜ್ ಎಲ್ಲಿ ತನಕ ಹೋದ್ರು ನೋಡೋಕ್ಕಾಗಲ್ಲ, ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಇಲ್ಲಿ ನಂಬಿನಾಣ ಕಿಟ್ಟಗೆ ಮುದ್ದಾಗೆ ನಂಬಿನಾಣ ಅಂತ ಅವತ್ತಿನ ಸಲ ಎಷ್ಟು ಮುದ್ದಾಗಿ ತೋರಿಸಿದ್ರೆ. ಇಲ್ಲಿ ಕೃಷ್ಣನ ತಲೆ ಸಾಸೊಳಗೆ ಅಭಿಮನ್ಯ ವಿದ್ಯೆಯಲ್ಲಿ ದುಶ್ಯಾಸನ ಹತ ಆಯ್ತಾನೆ. ದುಶ್ಯಾಸನ ಹತ ಆದಾಗ ಆಗ ಪಾಂಡವರದಲ್ಲಿ ಆಗ ಏನಂತ ಕೃಷ್ಣನಿಗೂ ಪಾಂಡವರಿಗೂ ಯುದ್ಧ ನಡೆಯುವಾಗ ಕೃಷ್ಣನ ತಲೆ ಏನಾರ ಭೂಮಿಗೆ, ಅರ್ಜುನ ಭೀಷ್ಮಾಚಾರ್ಯದ ತಲೆ ಏನಾರ ಬಿದ್ದ ಅಂದರೆ ಭೂಮಿಗೆ ಸಮುದ್ರ ಬಿದ್ದಿರೋದು ಹರಿಶ್ಚಂದ್ರದು. ಇಲ್ಲಿ ಕಾಳಿಂಗನ ಮರ್ದನ ತೋರಿಸಿರೋದು. ಬಂದಂಥ ವಿಷಯಕ್ಕೆ ಇಲ್ಲಿ ಅನ್ನಪೇತ ಧನಪೇತ ತೋರಿಸಿದ್ರೆ ಇವನು ದಾನ ಧರ್ಮ ಮಾಡ್ತಾರಕ್ಕೆ ಇವ್ರೊಂದು ಕುಟ್ಕೆ ದಾನ ಧರ್ಮ ಮಾಡ್ತಾರಕ್ಕೆ ಇವನಿಗೊಂದು ಕುಡ್ಕೆ ಕೊಟ್ಟಿರ್ತಾರೆ. ಇವನು ದಾನ ಧರ್ಮ ಮಾಡ್ತಾರಕ್ಕೆ ಸರಳ ಗುಂಡಾಗೈತೆ. ತಾನು ತಿನ್ನಲ್ಲ ಪರವ್ರಿಗೂ ತಿನ್ಸಲ್ಲ, ಕಂಜೂಸ್ ಮಾಡೋಕ್ಕೆ ಮೂಳೆ ಎಲ್ಲ ಬಿಟ್ಕೊಂಡಿದ್ದಾನೆ. ಅನ್ನಪೇತ ಧನಪೇತ ಆದರೆ ಎಷ್ಟು ಅದ್ಭುತವಾಗಿ ಅವತ್ತಿನ ಸಲ 900 ವರ್ಷದಲ್ಲಿ ತೋರಿಸಿದ್ದಾನೆ ಅಂದರೆ ಒಂದೊಂದು ಹಬ್ಬ ತೋರಿಸಿದ್ದಾನೆ. ಇಲ್ಲಿ ಅಭಿಮನ್ಯ ಕೊಟ್ಟಿದ್ದಾನೆ ನೋಡಿ. ಅರ್ಧನಾರೀಶ್ವರಿ ಶಿವಶಕ್ತಿ ಆದಿಶಕ್ತಿಯನ್ನು ಶಿವಶಕ್ತಿ ಕೊಟ್ಟಿರ್ತಾನೆ. ನೀ ಏನು ದಾನ ಧರ್ಮ ಕೊಡ್ತೀಯ ಆ ದಾನ ಧರ್ಮದ ಕುಡ್ಕೆ ತುಂಬ್ತಾ ಇರ್ತದೆ ಅಂತ ಕೊಟ್ಟಿರ್ತಾನೆ. ಇವನು ದಾನ ಧರ್ಮ ಮಾಡ್ತಾರಕ್ಕೆ ಸರಳ ಗುಂಡಾಗೈತೆ. ತಾನು ತಿನ್ನಲ್ಲ ಪರವ್ರು ತಿನ್ಸಲ್ಲ, ಕಂಜೂಸ್ ಮಾಡೋಕ್ಕೆ ಮೂಳೆ ಎಲ್ಲ ಬಿಟ್ಕೊಂಡಿದ್ದಾನೆ. ಅನ್ನಪೇತ ಧನಪೇತ ಅಂತ ಅವತ್ತಿನ ಸಲ. ಇಲ್ಲಿ ಅಭಿಮನ್ಯ ಕೋಟೆ ಚಕ್ರವ್ಯೂಹ ಎಲ್ಲೋ ನೋಡಿರ್ತೀರಿ ಅಭಿಮನ್ಯ ಕೋಟೆನ. ಆದರೆ ಇವತ್ತು ಅಭಿಮನ್ಯ ಕೋಟೆ ಚಕ್ರವ್ಯೂಹ ಅಭಿಮನ್ಯ ಕೋಟೆ ನೋಡೋದೇ ಒಂದು ಪುಣ್ಯ. ಅಭಿಮನ್ಯ ಚಕ್ರವ್ಯೂಹ ಭೇದಿಸಿರೋದು ಅಭಿಮನ್ಯ ಕೋಟೆ. ಆದರೆ ಮನ್ಸಲ್ಲಿ ಏನು ನೆನೆಸ್ಕೊಂಡ್ರೆ ಹಾಗೆ ಆಗ್ತಂತ ನಂಬಿಕೆ ಸರ್. ಆದರೆ ನಾನು 20 ವರ್ಷದಿಂದ ಇರ್ತೀನಿ. ಅಕಸ್ಮಾತ್ ನಿಮ್ಮ ಮನ್ಸಲ್ಲಿ ಏನು ನೆನೆಸ್ಕೊಂಡ್ರೆ ಮಕ್ಕಳು ಮರಿಯಿಲ್ಲ ಅಂತಂದರೆ ದೀಪಾಸ್ತ ಅಂತಂದರೆ ಅದು ನೆನೆಸ್ಕೊಂಡು ಹಾಗೆ ಆಗ್ತವಂತ 100ಕ್ಕೆ 100 ಸತ್ಯ ಸರ್. ಹಾಗೆ ಆಗ್ತವಂತ ನಂಬಿಕೆ ಸರ್ ಅಭಿಮನ್ಯ ಕೋಟೆ. ಅಕಸ್ಮಾತ್ ಮನೇಲಿ ಡೆಲಿವರಿ ಆಗೋದೇನೋ ಕಷ್ಟ ಆಯಿತು ಅಂತಂದರೆ ಹಿಂದೆ ಆ ಚಕ್ರವನ್ನು ಭೇದಿಸಿ ಬರ್ದು ಮಾಡ್ದ ಅಂದ್ರೆ ಆಗ್ತಿತ್ತು ಅಂತ ಒಂದು ನಂಬಿಕೆ ಸರ್. ದುರ್ಯೋಧನ ಸಭೆಯಲ್ಲಿ ಇಲ್ಲಿ ಗಜಲಕ್ಷ್ಮಿ ಪುಟ್ಟಾಗೆ ಮುದ್ದಗೆ ಪುಟ್ಟೆ ಅಲ್ಲಮ್ಮ ಬರೋದೇ ನೀವು ಪುಣ್ಯ. ಆಗ ಅದು ಐಡಿಯಾ